ನೋಡಿ, ಒಂದು ಇವಾಗ ಯತ್ನಾಳ್ ಅವರು ಕೂಡ ಪಕ್ಷದಲ್ಲಿ ಮೊದಲಿಂದ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಕಾಲದಿಂದ ಕೂಡ ಇಡೀ ದಕ್ಷಿಣ ಭಾರತ ದೇಶದಲ್ಲಿ ಮೊದಲು MP ಆಗಿದ್ದು ಪಕ್ಷಕ್ಕಾಗಿ ದುಡಿದರು. ಆದರೆ ಒಂದು ಪಕ್ಷದ ಒಂದು ಕಟ್ಟುನಿಟ್ಟಲ್ಲಿ ಒಂದು ಕ್ರಮಶಿಕ್ಷಣ ರಹಿತವಾಗಿ ಅವರು ನಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಇವತ್ತು ಪಕ್ಷ ಅವರನ್ನು ಪೂರ್ತಿ ಪಕ್ಷದಿಂದ ಎಕ್ಸ್ಪೆಲ್ ಮಾಡಿರುವಂಥದ್ದು. ಸೊ ದ ಪಾರ್ಟಿ ಅವರಿಗೆ 2 ಬಾರಿ ಅವಕಾಶ ಕೊಟ್ಟಿದ್ದರು. ಬಟ್ ಆದರೂ ಕೂಡ ಇವತ್ತು ಪಾರ್ಟಿ ನಿರ್ಣಯನೇ ಅಂತಿಮ. ಸೊ ಯಾರ್ಯಾದರೂ ಕೂಡ ಪಕ್ಷದ ಒಂದು ನಿರ್ದೇಶನದಂತೆ ಪಕ್ಷದ ಇತಿಮಿತಿಗಳಲ್ಲಿ ಕೆಲಸ ಮಾಡುವಂಥ ಒಂದು ಪ್ರಯತ್ನ ಮಾಡಬೇಕಾಯಿತು. ಇವತ್ತು ಯಾರನ್ನೇ ಪಾರ್ಟಿ ತೋರಿಸಿದ್ರು ಕೂಡ, ಇವರು ಅಧ್ಯಕ್ಷರು, ಇವರು ಮುಖ್ಯಮಂತ್ರಿಗಳು ಅಥವಾ ಇನ್ನೊಂದು ಏನು ಹೇಳಿದ್ರು ಕೂಡ ಪಕ್ಷದ ಒಂದು ಶಿಸ್ತು ಅಂದ್ರೇನು, ಪಕ್ಷದ ಒಂದು ಇತಿಮಿತಿಗಳಲ್ಲಿ ನಾವೆಲ್ಲರೂ ಕೂಡ ಪಕ್ಷಕ್ಕೋಸ್ಕರ ನಾವು ಕೆಲಸ ಮಾಡಬೇಕಾಗಿತ್ತು. ಎಲ್ಲೋ ಅವರು ಒಂದಿಷ್ಟು ಎಡವಿದ್ರು ಅನ್ನೋದು ನನಗೆ ಅನಿಸುತ್ತೆ. ನೋಡಿ, ಇವತ್ತು ಒಂದು ವಿಷಯ ಹೇಳ್ತಾ ಇದ್ದೇನೆ, BJP ಪಾರ್ಟಿಗೆ ಪ್ರಮುಖವಾಗಿರೋದು ಜನಾರ್ದನ್ ರೆಡ್ಡಿ ಅವರು ಅಥವಾ ಯತ್ನಾಳ್ ಅವರು, ವಿಜಯೇಂದ್ರ ಅವರು, ಇನ್ನೊಬ್ಬರು ಅನ್ನೋದು ಅಲ್ಲೇ ಅಲ್ಲ. ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾಗಿ ಕಾರ್ಯಕರ್ತರ ಪಕ್ಷ. ಅಂದರೆ ತಳಮಟ್ಟದಿಂದ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ ಅವರು, ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು, ಅಮಿತ್ ಶಾ ಅವರು ಎಲ್ಲರೂ ಕೂಡ ಸೇರಿ ತುಂಬ ಒಂದು ಕೆಳಮಟ್ಟದ ಒಂದು ಕಾರ್ಯಕರ್ತರನ್ನ ಇಟ್ಕೊಂಡೇ ಇವತ್ತು ಪಾರ್ಟಿ ಇವತ್ತು ಸ್ಟ್ಯಾಂಡರ್ಡ್ ಆಗಿರುವಂಥದ್ದು. ಇಲ್ಲಿ ಯಾರೋ ಒಬ್ಬರು ನಾಯಕರು ಅನ್ನೋದು ಪ್ರಶ್ನೆನೇ ಬರಲ್ಲ ಸರ್. ಹಾಗಾಗಿ ಪಾರ್ಟಿ ತುಂಬ ಸದೃಢವಾಗಿರುವಂಥದ್ದು. ಪಕ್ಷದ ಕಾರ್ಯಕರ್ತರು ಕೂಡ ಭಾಳ ಗೊಂದಲ ಇತ್ತು. ಆ ಗೊಂದಲ ಇವತ್ತು ನಿವಾರಣೆ ಮಾಡುವಂಥ ಪ್ರಯತ್ನ ಪಕ್ಷ ಮಾಡಿರೋದು. ಇದು ನೋಡಿ, ವಿಷಯ ಯಾರಿಗೆ ಸಮಾಧಾನ ಆಗಿದೆ ಆಗಿಲ್ಲ ಅನ್ನೋದು ಪ್ರಶ್ನೆನೇ ಅಲ್ಲ. ಪಕ್ಷ ಶಿಸ್ತನ್ನು ಯಾರೇ ಉಲ್ಲಂಘನೆ ಮಾಡಿದರೂ ಕೂಡ ಕ್ರಮ ಹೀಗೆ ಇರುತ್ತೆ ಅನ್ನೋದನ್ನು ಪಕ್ಷ ತೋರಿಸ್ಕೊಟ್ಟಿರುವಂಥದ್ದು. ಪಕ್ಷ ಇವತ್ತು ನೋಟಿಸ್ಗಳು ಕೊಟ್ಟಿದ್ದಾರೆ, ಅವರು ಅದಕ್ಕೇನು ಉತ್ತರ ಕೊಡ್ತಾರೆ ಅದ್ರ ಮೇಲೆ ಪಾರ್ಟಿ ನಿರ್ಣಯ ಮಾಡುತ್ತೆ. ಇವತ್ತು ಅವ್ರಿಗೆಲ್ಲರೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಇವತ್ತು ನೋಟಿಸ್ ಅವ್ರಿಗೂ ಕೊಟ್ಟಿದ್ದಾರೆ. ನೋಡಿ, ಇವತ್ತು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದವರು ಯಾರೇ ಆದರೂ ಕೂಡ ಅವ್ರ ಮೇಲೆ ಶಿಸ್ತಿನ ಕ್ರಮ ತಗೊಳ್ಳುತ್ತೆ ಪಾರ್ಟಿ ಅನ್ನೋದಕ್ಕೆ ನಿನ್ನೆ ನಡೆದಿರೋ ಘಟನೆಯೇ ನಿಮಗೆ ಸಾಕ್ಷಿ. ಹಾಗಾಗಿ ಎಲ್ರಿಗೂ ಕೂಡ ಯಾರೇ ಆದರೂ ಕೂಡ ಪಾರ್ಟಿ ವಿಚಾರದಲ್ಲಿ ಶಿಸ್ತನ್ನು ಉಲ್ಲಂಘನೆ ಮಾಡಿದರೆ ಇವತ್ತು ಪ್ರಾರಂಭ ಆಗಿದೆ ನಿನ್ನೆಯಿಂದ, ಅದು ಹಾಗೆ ಮುಂದುವರಿಯುತ್ತೆ ಅಷ್ಟೇ. ಆ ವಿಚಾರದಲ್ಲಿ ಅವರು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಸಚಿವರಾಗಿದ್ದಾರೆ. ಸೊ ರಾಜ್ಯ ಸಚಿವರು ಕೇಂದ್ರದಲ್ಲಿ ಕೆಲಸಗಳ ನಿಮಿತ್ತ ಅವ್ರಿಗೆ ಭೇಟಿಯಾಗೋದು ಸಹಜ. ಬಟ್ ಅವ್ರು ಯಾವ ವಿಷಯಕ್ಕೆ ಮೀಟ್ ಆಗಿದ್ದಾರೆ ಏನು ಅನ್ನೋದು ನನಗೆ ಮಾಹಿತಿ ಇಲ್ಲ. ಅವರು ಕೂಡ ಸಮ್ಮಿಶ್ರ ಸರ್ಕಾರದಲ್ಲಿ ಪಾರ್ಟ್ನರ್ ಆಗಿದ್ದಾರೆ, ರಾಜ್ಯಸಭಾ ಮೆಂಬರ್ ಇದ್ದಾರೆ, ದೇಶದ ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಅವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗೋದ್ರಿಂದ 1-2 ಕೆಲಸಗಳು ಆಗ್ಬೋದು ಅನ್ನೋ ವಿಚಾರಕ್ಕೂ ಕೂಡ ಮೀಟ್ ಆಗಿರೋದು. ನನಗೆ ಆ ವಿಷಯದಲ್ಲಿ ನನಗೆ ಸಂಪೂರ್ಣ ಮಾಹಿತಿನೇ ಇಲ್ಲ. ಕಂಪ್ಲೀಟ್ ಇವತ್ತು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಇದು ಅಧಿಕಾರದ ಒಂದು ಗದ್ದುಗೆಗೆ ಒಬ್ಬರನ್ನು ತೊಳೆದು ಇನ್ನೊಬ್ಬರು ಹತ್ತಬೇಕನ್ನೋ ಒಂದು ಪ್ರಯತ್ನದಲ್ಲಿ ಯಾರು ಹತ್ತಬೇಕಂದ್ರೆ ಅವ್ರನ್ನ ತೊಳೆಯೋದಕ್ಕೆ ಸೀಟಲ್ಲಿ ಕುಂತಿರೋರು ತೊಳೆಯೋ ಪ್ರಯತ್ನದಲ್ಲಿ ಇವತ್ತು ದೇವ್ರು 138 ಸೀಟು ಕಾಂಗ್ರೆಸ್ಗೆ ಕೊಟ್ಟಿದ್ರು ಕೂಡ ಸಾರ್ವಜನಿಕ ವಲಯದಲ್ಲಿ ಜನರಿಗೆ ಅದ್ಭುತವಾದಂಥ ಅಭಿವೃದ್ಧಿ ಕೆಲಸಗಳನ್ನ ಮಾಡೋದು ಬಿಟ್ಟು ಅಧಿಕಾರದ ಒಂದು ದುರಾಸೆಯಿಂದ ಅವರವರೇ ಇವತ್ತೇನು ಹೋರಾಟ ಮಾಡ್ಕೊತಾ ಇದ್ದಾರೆ. ಇದರಿಂದ ಇವತ್ತು ಇಡೀ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಕೇವಲ ಅವ್ರ MLAಗಳನ್ನು ವಿಚಾರ ಅಲ್ಲ, ಇಡೀ ರಾಜ್ಯದ ಜನರೇ ಇವತ್ತು BJP ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತೆ ಅನ್ನೋದಕ್ಕೆ ಕಾಯ್ತಾ ಇದ್ದಾರೆ. ಸದನದಲ್ಲಿ ಹೇಳಿದ್ರು ರಾಜಣ್ಣ ಅವರು ಅನಿಲ್ ಬಗ್ಗೆ ಕೇಸ್ ಕೊಡ್ತೀನಿ, ಇಲ್ಲಿವರೆಗೆ ಯಾಕೆ ಕೇಸ್ ಕೊಡ್ತಾ ಇಲ್ಲ? ಎಲ್ಲೇ ಒಂದು ಕಡೆ ಅವರು ಅನುಮಾನಕ್ಕೆ ಜನರಿಗೆ ದಾರಿ ತಪ್ಪಿಸೋದು ಕೆಲಸ ಆಗ್ತಾ ಇದೆ. ನೋಡಿ, ಸಾಕ್ಷಾತ್ತು ಇವತ್ತು ಭಗವಂತನ ದೇವಾಲಯಕ್ಕೆ ಸಮಾನವಾಗಿರುವಂಥ ರೀತಿಯಲ್ಲಿ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನ ಸೇವೆ ಮಾಡುವಂಥ ದೇವಾಲಯ ಅಂದರೆ ಅದು ಅಸೆಂಬ್ಲಿ. ಆ ಸದನದಲ್ಲೇ ಅವರು ಎದ್ದು ನಿಂತು ಒಬ್ಬ ಸಿಟ್ಟಿಂಗ್ ಕ್ಯಾಬಿನೆಟ್ ಮಿನಿಸ್ಟರ್ ಮಾತಾಡಿದ ಮೇಲೆ ಕೂಡ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ತಕ್ಷಣ ಅವರು ದೊಡ್ಡ ಮಟ್ಟದ ಒಂದು ತನಿಖೆಗೆ ಅವರು ಆದೇಶ ಕೊಡಬೇಕಾಗಿತ್ತು. ಇವತ್ತಿಗೂ ಕೊಟ್ಟಿಲ್ಲ ಅಂತಂದರೆ ಅವರವರಲ್ಲೇ ಇವತ್ತು ಅಂದರೆ ಅದನ್ನು ತೋರಿಸಿ ಹೆದರಿಸಿ ನನ್ನ ಸೀಟಿಗೆ ನೀನು ಅಡ್ಡ ಬಂದರೆ ನೋಡಿದ್ದು ಇನ್ನೊಂದೇನಾಗುತ್ತೆ ಅನ್ನೋದೆಲ್ಲ ಆಟ ಆಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.